ಆತ್ಮೀಯ ಪ್ರೇಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ. ಬೆಂಗಳೂರು ತಂಡವು 18 ವರ್ಷಗಳ ಬಳಿಕ ಕಪ್ಪನ್ನು ತಮ್ಮದಾಗಿಸಿಕೊಂಡಿದೆ. ಇದರ ಸಂಭ್ರಮಾಚರಣೆಯಲ್ಲಿ 11 ಜನ ಕಾಲ್ತುಳಿತಕ್ಕೆ ಸಿಕ್ಕಿ ಪ್ರಾಣವನ್ನ ಬಿಟ್ಟಿದ್ದಾರೆ. ಇನ್ನು ಹಲವಾರು ಸಾವು ನೋವಿನಲ್ಲಿ ಒತ್ತಾಟ ನಡೆಸುತ್ತಿದ್ದಾರೆ. ಏನಿದು RCB ಸಂಭ್ರಮಾಚರಣೆ? ಸರಕಾರವು ಏನು ಮಾಡಲು ಹೊರಟಿದೆ ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ನಾವು ಇಲ್ಲಿ ನೀಡಲಿದ್ದೇವೆ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇದೆ ಎನ್ನುವ ಆಶಯದೊಂದಿಗೆ ಈ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇವೆ. ಕರ್ನಾಟಕದಲ್ಲಿ ಏನಾಗುತ್ತಿದೆ? ಈ ದಿಢೀರ್ ಸಂಭ್ರಮಾಚರಣೆಯು ಬೇಕಿತ್ತಾ ಎನ್ನುವ ಪ್ರಶ್ನೆಯನ್ನ ಕೆಲವರು ಕೇಳುತ್ತಿದ್ದಾರೆ. ಕೆಲವರು ಅಂತೂ ತಾವೇ ಕಪ್ಪು ಗೆದ್ದಷ್ಟು ಸಂತೋಷ ಪಡುತ್ತಿದ್ದಾರೆ. ಆದರೆ ಸರ್ಕಾರವು ಇಂಥ ಬೇಜವಾಬ್ದಾರಿತನವನ್ನ ಮಾಡಬಾರದಿತ್ತು ಎನ್ನುವುದು ಕೆಲವರ ವಾದ. ಸಾವಲ್ಲೂ ರಾಜಕೀಯ ಮಾಡುವುದು ಸರಿಯಲ್ಲ ಎಂದು ಸರ್ಕಾರವು ಹೇಳುತ್ತಿದೆ. ಆದರೆ ಮೊನ್ನೆ ಕಾಶ್ಮೀರದಲ್ಲಿ ಆದ ದಾಳಿಗೆ ಇಂಟೆಲಿಜೆನ್ಸಿ ಫೇಲ್ಯೂರ್ ಅಂದಿದ್ದು ಇದೇ ಪಕ್ಷದ ಮಹಾನುಭಾವರು ಅಲ್ಲವೇ? ಅವಾಗ ತಮ್ಮ ಈ ನಿಲುವು ಎಲ್ಲಿಗೆ ಹೋಗಿತ್ತೋ? ಮಾತನಾಡಲು ರಾಜಕೀಯಕ್ಕೆ ನಾಲಿಗೆಯೇ ಸರಿ ಇಲ್ಲ ಬಿಡೆ. ಆದರೆ ಸಾವಿನಲ್ಲೂ ರಾಜಕೀಯ ಯಾಕೆ? ಇಲ್ಲಿ 11 ಜನ ತಮ್ಮ ಮನೆಯವರನ್ನ ಬಿಟ್ಟು ಇಹಲೋಕವನ್ನ ತ್ಯಜಿಸಿದ್ದಾರೆ. ಅವರ ಮನೆಯವರು ದುಃಖ ಪಡುತ್ತಿರುವುದನ್ನ ನೋಡಿದರೆ ಕರುಳು ಕಿತ್ತು ಬರುತ್ತಿದೆ. ಇದಕ್ಕೆ ಸರ್ಕಾರದ ಸೆಕ್ಯೂರಿಟಿ ವೈಫಲ್ಯ ಎದ್ದು ಕಾಣುತ್ತಿದೆ. ಹಾಗೂ ಯಾವುದೇ ಪೂರ್ವ ತಯಾರಿಯನ್ನ ಮಾಡದೆ ಸಂಭ್ರಮಾಚರಣೆ ಮಾಡಿದ್ದು ಮೊದಲ ತಪ್ಪು. ಕರ್ನಾಟಕದಲ್ಲಿ ಸರ್ಕಾರದ ಬಡ ಜನರ ಹತ್ತಿಕ್ಕುವ ಕೆಲಸವನ್ನ ಮಾಡುತ್ತಿದೆ. ಜನರ ಬಗ್ಗೆ ಗಟ್ಟಿಯಾಗಿ ದನಿ ಮಾಡಿದರೆ ಅವರಿಗೆ ಪೊಲೀಸರಿಂದ ನೋಟಿಸ್ ಬರುತ್ತದೆ. ಇದೇ 11 ಜನ ಸಾವಿಗೆ ಏನು ಹೇಳುತ್ತೀರಿ ಈಗ ಎನ್ನುವ ಪ್ರಶ್ನೆಯನ್ನ ಕರ್ನಾಟಕದ ಜನ ಈಗ ಕೇಳುತ್ತಿದ್ದಾರೆ. ಸರ್ಕಾರದ ಕೆಲವು ಸಚಿವರು ನೀಡಿರುವ ಹೇಳಿಕೆಗಳು ವ್ಯಾಪಕವಾಗಿ ಆಕ್ರೋಶಕ್ಕೆ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲಿ RCB ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದಲ್ಲಿ 11 ಮಂದಿ ಅಭಿಮಾನಿಗಳು ಮೃತಪಟ್ಟಿದ್ದಾರೆ. ಅವರಲ್ಲಿ 5 ಯುವತಿಯರು ಮತ್ತು 6 ಯುವಕರು ಸೇರಿದ್ದಾರೆ. ಮೃತರ ವಿವರಗಳನ್ನು ಪೊಲೀಸರು ಬಿಡುಗಡೆ ಮಾಡಿದ್ದು, ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತಿದೆ. ಮೃತರಲ್ಲಿ 14 ವರ್ಷದ ಬಾಲಕಿ ಮತ್ತು 17 ವರ್ಷದ ಬಾಲಕನು ಸೇರಿದ್ದಾರೆ. ಗಾಯಗೊಂಡ 47 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. 5 ಮಂದಿ ಮೂಲತಃ ಬೆಂಗಳೂರಿನವರಾಗಿದ್ದು 6 ಮಂದಿ ಬೇರೆ ಊರುಗಳಿಂದ ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಆಗಮಿಸಿದ್ದರು. ಮಂಗಳವಾರ ರಾತ್ರಿ RCB ತಂಡ ಕಪ್ ಗೆದ್ದಾಗ ಸಂಭ್ರಮಿಸಿದ ಇವರೆಲ್ಲರೂ ಬುಧವಾರ ಸಂಜೆ ಕಾಲ್ತುಳಿತಕ್ಕೆ ಸಿಲುಕಿ ಮಣ್ಣಾಗಿದ್ದರು. ಇನ್ನು 17 ಮಂದಿ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪೂರ್ಣಚಂದ್ರ ಅವರು ಮಂಡ್ಯ ಜಿಲ್ಲೆಯ ರಾಜಸಮುದ್ರದ ನಿವಾಸಿ. ಮೈಸೂರಿನ ಖಾಸಗಿ ಕಂಪನಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದರು. RCB ವಿಜಯ ಯಾತ್ರೆಗೆಂದು ಮೈಸೂರಿನಿಂದ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದು ಕಾಲುತುಳಿತದಲ್ಲಿ ಜೀವ ಕಳೆದುಕೊಂಡಿದ್ದಾರೆ. 14 ವರ್ಷದ ಬಾಲಕಿ ದಿವ್ಯಶ್ರೀ ಆಂಧ್ರಪ್ರದೇಶದಲ್ಲಿ ಓದುತ್ತಿದ್ದು ವಿರಾಟ್ ಕೊಹ್ಲಿಯನ್ನು ನೋಡಲು ಬೆಂಗಳೂರಿಗೆ ಆಗಮಿಸಿದ್ದಳು. 20 ವರ್ಷದ ಯುವಕ ಪ್ರಜ್ವಲ್ ಚಿಕ್ಕಬಳ್ಳಾಪುರ ಚಿಂತಾಮಣಿಯ ನಿವಾಸಿ. ಮನೆಯವರ ಮುಂದೆ ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಸಂದರ್ಶನಕ್ಕೆಂದು ಬೆಂಗಳೂರಿಗೆ ಹೋಗುತ್ತೇನೆ ಎಂದು ಹೇಳಿ ಬಂದು RCB ವಿಜಯ ಯಾತ್ರೆಗೆ ಆಗಮಿಸಿದ್ದು. 19 ವರ್ಷದ ಚಿನ್ಮಯಿ ಶೆಟ್ಟಿ ಮೊದಲ ವರ್ಷದ ಇಂಜಿನಿಯರಿಂಗ್ ಓದುತ್ತಿದ್ದು ಕ್ರಿಕೆಟ್ನಲ್ಲಿ ಆಸಕ್ತಿ ಇರಲಿಲ್ಲ. ಯಕ್ಷಗಾನ ಮತ್ತು ಭರತನಾಟ್ಯ ಅಭ್ಯಾಸ ಮಾಡುತ್ತಿದ್ದರು. ಆದರೆ ಬುಧವಾರ ತನ್ನ ಸ್ನೇಹಿತರೊಂದಿಗೆ RCB ವಿಜಯೋತ್ಸವ ನೋಡಲು ವಿಧಾನಸೌಧಕ್ಕೆ ಬಂದು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದು ದುರಾದೃಷ್ಟವಶಾತ್ ಮೃತಪಟ್ಟಿದ್ದರು. 14 ವರ್ಷದ ಶಿವು ಮೂಲತಃ ಯಾದವಗಿರಿ ಜಿಲ್ಲೆಯವರು. ಬೆಂಗಳೂರಿನ ಯಲಹಂಕದಲ್ಲಿ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದರು. ಅವರು 10ನೇ ತರಗತಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದ. PUC ಪರೀಕ್ಷೆಗಾಗಿ ಶಾಲೆಯಿಂದ ವರ್ಗಾವಣಾ ಪ್ರಮಾಣ ಪತ್ರ ಪಡೆಯಲು ಹೋಗುತ್ತಿದ್ದೇನೆ ಎಂದು ಮನೆಯಲ್ಲಿ ಸುಳ್ಳು ಹೇಳಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದು ಕಾಲ್ತುಳಿತಕ್ಕೆ ಸಿಲುಕಿ ಜೀವ ಕಳೆದುಕೊಂಡಿದ್ದಾರೆ. ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಎನ್ನುತ್ತಾ ಅಭಿಮಾನ ಇರಲಿ, ಆದರೆ ಅಭಿಮಾನವು ಅತಿರೇಕಕ್ಕೆ ಹೋಗದಿರಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ಇಂತಹ ಅಭಿಮಾನ ನಮ್ಮ ದೇಶದ ಯೋಧರ ಮೇಲೆ ಹಾಗೂ ರೈತರ ಮೇಲೆ ಇರಲಿ. ಅವರೆಲ್ಲರೂ ನಮ್ಮ ದೇಶದ ಆಸ್ತಿ. ಅವರು ಇದ್ದರೆ ನಾವೆಲ್ಲರೂ ಇದ್ದೇವೆ. ಅವರ ಕಷ್ಟಕ್ಕೆ ನಾವೆಲ್ಲರೂ ಶ್ರಮಿಸೋಣ ಹಾಗೂ ಅವರಿಗೆ ನಾವು ಅಭಿಮಾನಿಗಳು ಆಗುವ. ಅವರ ಕುಟುಂಬದ ಜೊತೆ ಇಡೀ ಭಾರತ ದೇಶ ಇದೆ ಎಂಬುದನ್ನು ದೇಶದ ಯೋಧರಿಗೆ ತೋರಿಸುವ. ಅವರು ನೆಮ್ಮದಿಯಿಂದ ದೇಶವನ್ನು ಕಾದರೆ ನಾವು ನೆಮ್ಮದಿಯಿಂದ ಬದುಕಲು ಸಾಧ್ಯ ಎನ್ನುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇವೆ. ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇನೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಎನ್ನುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ.